ರೈಟ್, ಅಭ್ಯರ್ಥಿಗಳು ಗೆಲ್ಲೋದು ಇಲ್ಲ. ಕುಮಾರಸ್ವಾಮಿ ಅವರು ಟಿವಿಯಲ್ಲಿ ಫಲಿತಾಂಶ ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೆಪಿ ನಗರದ ನಿವಾಸದಲ್ಲಿ ಕುಳಿತು ಟಿವಿ ಮೂಲಕ ಫಲಿತಾಂಶದ ವೀಕ್ಷಣೆ, ಅಂಚೆ ಮತ ಎಣಿಕೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಪುತ್ರನ ರಾಜಕೀಯ ಭವಿಷ್ಯ ಹಾಗೆ ತಮ್ಮ ಕ್ಷೇತ್ರ ಉಳಿಸ್ಕೊಳ್ಳೇಬೇಕಾದ ಸ್ವಾಭಿಮಾನದ ಪ್ರಶ್ನೆ ಕೂಡ. ಕುಮಾರಸ್ವಾಮಿ ಅವರು ಇದೀಗ ಮನೆಯಲ್ಲಿ ಕೂತು ರಿಸಲ್ಟ್ನ ವೀಕ್ಷಣೆ ಮಾಡ್ತಿದ್ದಾರೆ. ಟಿವಿಯಲ್ಲಿ ಯಾವ ರೀತಿಯಾದ ಫಲಿತಾಂಶಗಳ ಟ್ರೆಂಡ್ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಆದರೆ ಈ ಬಾರಿ ಮಾತ್ರ ನಿಖಿಲ್ ಇಳಿದಿರುವ ಅಖಾಡ ಇದೆಯಲ್ಲ, ಅದು ಸುಲಭದ ಅಖಾಡವಲ್ಲ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಬಂದಿದ್ದಾರೆ. ಅಂದರೆ ಮಂಡ್ಯದಲ್ಲಿ ಭಾಳ ಸುಲಭದ ಕೇಕ್ ವಾಕ್ ಆಗಿತ್ತು, ಆದರೆ ಗೆಲ್ಲೋಕ್ಕಾಗಲಿಲ್ಲ. ರಾಮನಗರ ಭಾಳ ಸುಲಭವಾಗಿತ್ತು, ಗೆಲ್ಲೋಕ್ಕಾಗಲಿಲ್ಲ. ಆದರೆ ಈ ಅಖಾಡ ಇದೆಯಲ್ಲ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಒಂದು ಹೇಳಿಕೆಗಳು ಬರ್ತಾ ಇತ್ತು, ಇಲ್ಲ ಯಾಕಂದರೆ ಅಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೇನೆ ಅಲ್ಲಿ ಪಾರ್ಟಿ ಮುಖ್ಯ ಆಗೋದೇ ಇಲ್ಲ, ಅಲ್ಲಿ ವ್ಯಕ್ತಿ ಮುಖ್ಯ ಆಗುತ್ತೆ. ಒಬ್ಬರು ದೇವೇಗೌಡರು, ಇನ್ನೊಬ್ಬರು ಡಿ ಕೆ ಶಿವಕುಮಾರ್ ಬ್ರದರ್ಸು, ಇನ್ನೊಬ್ಬರು ಸಿ ಪಿ ಯೋಗೇಶ್ವರ್. ಸೊ ಅವರ ಮೇಲೇ ಅವಲಂಬಿತ ಆಗುತ್ತೆ. ಆದರೆ ವೀಕ್ಷಕರೇ, ಒಂದು ಭಾಳ ಕುತೂಹಲ ಮೂಡಿಸಿರುವಂಥದ್ದು, ನಾನು ನಿಮಗೆ ಇನ್ನೊಮ್ಮೆ ಅದರ ಒಂದು ಮ್ಯಾಥಮೆಟಿಕ್ಸ್ ಹೇಳ್ಬಿಡ್ತೀನಿ. 2023ರಲ್ಲಿ ಅಲ್ಲಿ ಚುನಾವಣೆ ಆಗುತ್ತೆ, ವಿಧಾನಸಭಾ ಚುನಾವಣೆ ಆಗುತ್ತೆ. ಕುಮಾರಸ್ವಾಮಿ ಅವರು JDSನಿಂದ, ಸಿ ಪಿ ಯೋಗೇಶ್ವರ್ BJPಯಿಂದ, ಇನ್ನೊಬ್ಬರು ಕಾಂಗ್ರೆಸ್ನಿಂದ ಕಣಕ್ಕಿಳಿತಾರೆ. ಕುಮಾರಸ್ವಾಮಿಗೆ 95,000 ಓಟು ಆದರೆ ಸಿ ಪಿ ಯೋಗೇಶ್ವರಿಗೆ 80,000 ಓಟು, ಕಾಂಗ್ರೆಸ್ಗೆ 15,000 ಓಟು. ಇಲ್ಲಿ ನೋಡಿ, 90,000, 95,000 ಮತ್ತು 80,000. ಆ ಇಬ್ಬರು NDA ಮೈತ್ರಿಕೂಟಕ್ಕೆ ಬಂದಾಗ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿದಾಗ 95 + 80 ಜೊತೆಯಾಗಿ ಬಂದಿದ್ದರೆ 1,75,000 ಓಟ್ ಆಗ್ತಿತ್ತು. ಆದರೆ ಅಲ್ಲಿ ಬರಲಿಲ್ಲ, ಅದು 1,06,000 ಓಟು ಬಂತು. ಹಾಗಿದ್ದರೆ ಅವರಿಬ್ಬರ 65,000 ಓಟು ಎಲ್ಲಿ ಹೋಯಿತು ಅಂತ ಹೇಳಿದಾಗ, ಯಾವ ಕಾಂಗ್ರೆಸ್ಗೆ ವಿಧಾನಸಭಾ ಚುನಾವಣೆಯಲ್ಲಿ 15,000 ಬಂದಿತ್ತು, ಅದು 80,000 ಆಗಿತ್ತು. ಅದನ್ನು ಕಂಡೇ ಡಿ ಕೆ ಶಿವಕುಮಾರ್ ಹೇಳಿದ್ದು, ನಾನು ಇಲ್ಲಿ ಅಭ್ಯರ್ಥಿ ಅಂತ. ಹಾವೇರಿಯಲ್ಲಿ ಮತ ಎಣಿಕೆ ಕೇಂದ್ರದತ್ತ ಗುಂಪಾಗಿ ಜನ ಬರ್ತಿದ್ದಾರಂತೆ. ಕಾಲೇಜಿನ ಮುಂಭಾಗ, ಈ ಮತ ಎಣಿಕೆ ನಡೀತಿರುವ ಕಾಲೇಜಿನ ಮುಂಭಾಗದಲ್ಲಿ ಜನ ಜಮಾಯಿಸಿದ್ದಾರೆ. ಪೊಲೀಸರಿಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಎನಿವೆ, ನಮ್ಮ ಜೊತೆಯಲ್ಲಿ ಬಿಜೆಪಿ ಶಾಸಕರಾದ CK ರಾಮಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ, ಹಾಗೆ JDSನ ನರಸಿಂಹಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರಾಮಮೂರ್ತಿ ಸರ್, 3ರಲ್ಲಿ ಎಷ್ಟು? ಡೈರೆಕ್ಟ್ ಪ್ರಶ್ನೆ, 3ರಲ್ಲಿ ಎಷ್ಟು ಬಿಜೆಪಿ ಅಥವಾ NDA? ಕರ್ನಾಟಕದಲ್ಲಿ ನಮ್ಮ ಸಮೀಕ್ಷೆ 3ಕ್ಕೆ 3 ಕೂಡ ಈ ಸಲ ನಾವು ಗೆಲ್ಲುವಂಥ ಪರಿಸ್ಥಿತಿ ಆಗಿದೆ. ಸಂಡೂರಿನಲ್ಲಿ ನಾವು ಇತಿಹಾಸದಲ್ಲಿ ಗೆದ್ದಿರಲಿಲ್ಲ. 17 ಎಲೆಕ್ಷನ್ನಲ್ಲಿ 15 ಕಾಂಗ್ರೆಸ್ಸಲ್ಲೇ ಗೆದ್ದಿದ್ದು. ಈ ಸಲ ವಾತಾವರಣ ನೋಡಿ, ರಾಷ್ಟ್ರ ನಮ್ಮವ್ರು ಇಂಡಿಪೆಂಡೆಂಟ್ ಹಾಕಿದ್ರು, ಒಂದು 7-8 ಸಾವಿರ ಓಟು ನಮ್ಮ ಬಂಡಾಯ ಅಭ್ಯರ್ಥಿ ತಗೊಂಡಿದ್ರು. ನಾನು ಕೂಡ ಅಲ್ಲಿ ಎಲೆಕ್ಷನ್ಗೆ ಹೋಗಿದ್ದೆ. ಇವತ್ತಿನ ವಾತಾವರಣದಲ್ಲಿ ಜನಾರ್ದನ್ ರೆಡ್ಡಿ ಅವರು ಏನು ಇವತ್ತು ಫುಲ್ ಕೆಲಸ ಮಾಡಿ ಇವತ್ತು ಫುಲ್ ಫೀಲ್ಡ್ ಗೆಲ್ಕೊಂಡಿದ್ದಾರೆ. ಶ್ರೀರಾಮುಲು ಅಂತವರು, ಯಾದವ್ ರೆಡ್ಡಿ ಅಂತವರು. ಎಲ್ಲೋ ಒಂದು ಕಡೆ ಒಂದು ಆಸೆ ಇದೆ, ನಾವು ಕೂಡ ಈ ಸಲ ಸಂಡೂರಲ್ಲಿ ಗೆಲ್ತೀವಿ ಅಂತ. ಶ್ರೀರಾಮುಲು ಫೀಲ್ಡಿಗೆ ಬರಲಿಲ್ಲ, ಕಾಣಲೇ ಇಲ್ಲ. ನಾನೇ ಹೋಗಿದ್ದೆ, ಒಂದು 4-5 ಪ್ರಚಾರಕ್ಕೆ ಕೂಡ ಬಂದಿದ್ರು. ಅಲ್ಲಿ ದೇವೇಂದ್ರಪ್ಪ ಅವ್ರನ್ನ ಕಣಕ್ಕಿಳಿಸ್ಬೇಕು ಅಂತ ಭಾಳ ಆಸೆ ಇತ್ತು ಅವರಿಗೆ. ಅವರು ಕೂಡ ಒಂದು ಆಕಾಂಕ್ಷಿಯಾಗಿದ್ದರು, ಬೇರೆಯವರು ಆಕಾಂಕ್ಷಿಯಾಗಿದ್ದರು. ಆದರೆ ಎಲ್ಲೋ ಒಂದು ಕಡೆ ಯಂಗ್ಸ್ಟರ್ಸು ಕಾಂಪ್ಲಿಕೇಶನ್ ಇಲ್ಲ, ಇಂಥವ್ರನ್ನ ಮಾಡಬೇಕು ಅಂತ ಏನು ಪಕ್ಷ ಅಭಿಪ್ರಾಯ ಪಡ್ತು. ಈ ಸಲ ಕೂಡ ನಾವು ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ನಮ್ಗೆ ಈ ಸಲ ನಾವು ಗೆಲ್ತೀವಿ ಅಂತ ಒಂದಿದೆ. ಶಿಂಗಾವಿನಲ್ಲಿ ನಮಗೆ ಗೊತ್ತಿದೆ, ಶಿಂಗಾವಿನಲ್ಲಿ 100ಕ್ಕೆ 100 ಅಲ್ಲಿ ಗೆಲ್ಲುವಂಥ ವಾತಾವರಣ ಇದೆ. ಚನ್ನಪಟ್ಟಣದಲ್ಲಿ ಕೂಡ ಕೆಲವೊಂದು ಕಡೆ ಟಫ್ ಫೈಟು, ಕೂದರೆ ಅಂತರದಲ್ಲಿ ನಾವು ಗೆಲ್ತೀವಿ. ಆದರೆ 100ಕ್ಕೆ 100 ಅಲ್ಲಿ ಈ ಸರಿ ನಾವು ಗೆಲ್ತೀವಿ ಅಂತ ವಾತಾವರಣ ಇದೆ. ಸಂಡೂರು ನಿಮ್ಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಸರ್. ಯಾಕೆ ಓಟ್ ಹಾಕಿರ್ಬೋದು ಜನ ಬಿಜೆಪಿಗೆ ಅಂತ ನಿಮ್ಗೆ ಗೊತ್ತಿಲ್ಲ, ಜನ ಓಟ್ ಹಾಕಿದಾರೋ ಇಲ್ಲೋ. ಬಟ್ ನೀವು ಹೇಳ್ತಿರೋ ಪ್ರಕಾರ ಗ್ರೌಂಡ್ ನಲ್ಲಿ ನಿಮ್ಗೆ ಏನ್ ಅನ್ಸ್ತು, ಯಾಕೆ ಓಟ್ ಹಾಕಿರ್ಬೋದು? ಈ ಸಲ ಕುಟುಂಬ ರಾಜಕಾರಣ ಆಯ್ತು. MP ಗೆ ತುಕಾರಾಮ್ ಅವರಿದ್ದಾರೆ, ಅವ್ರ ಮಿಸಸ್ಗೆ ಕೊಡ್ಬೇಕಂತ ಕಾರ್ಯಕರ್ತರ ಒಂದು ಭಿನ್ನಾಭಿಪ್ರಾಯ ಶುರು ಆಗಿದೆ. ಬೇರೆಯವ್ರಿಗೆ ಕೊಡ್ಬೇಕಾಯ್ತಲ್ಲ, ಮಿಸಸ್ಗೆ ಯಾತಕ್ಕೆ ಕೊಟ್ಟರು ಶ್ರೀಮತಿ? 12 ಕ್ಷೇತ್ರದಲ್ಲಿ ನಿಮಗೆ ತಟ್ಲಿಲ್ವಾ ಕುಟುಂಬ ರಾಜಕಾರಣ? ಇಲ್ಲ, ಅದು ಕುಟುಂಬ ರಾಜಕಾರಣ ಆಗಲ್ಲ. 12 ಕ್ಷೇತ್ರದಲ್ಲಿ ನಿಮಗೆ ತಟ್ಟಲ್ವಾ ಕುಟುಂಬ ರಾಜಕಾರಣ? ಅಲ್ಲ, ನೀವು ಬಸವರಾಜ ಬೊಮ್ಮಾಯಿ ಮಗನಿಗೆ ಕೊಡ್ಬೋದು ಸರ್. ಅಲ್ಲಿ ನೋಡಿ, ಅಲ್ಲಿ ಏನಾಗಿದೆ, ಬೊಮ್ಮಾಯಿ ಮಗನೊಂದು ಪಠಾಣ ಅವರು ಏನಿದ್ದಾರೆ ಅಲ್ಲಿ, ಇಲ್ಲಿ ಒಂದು ಧರ್ಮದ ಮೇಲೆ
ಒಂದು ಅಲ್ಲಿ ಓಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅಲ್ಲಿ ಸ್ವಲ್ಪ ಏನಾಗಿದೆ ಅಂತಂದರೆ ಧರ್ಮದ ಮೇಲೆ ಸುಮಾರು ಇದೊಂದಾಗಿದೆ. ಎರಡನೇದು ಏನು ಅಂತಂದರೆ ಈ ವಕ್ಸ್ದು ಜಾಸ್ತಿ ಎಫೆಕ್ಟ್ ಆಗಿರೋದು ಆ ಭಾಗದಲ್ಲಿ ಜಾಸ್ತಿ ಎಫೆಕ್ಟ್ ಆಗಿದೆ. ಇದೆಲ್ಲವೂ ಮನೆಗೊಂಡಾಗ ಎಲ್ಲ ರೈತರುಗಳು ಇವತ್ತು ಒಂದು ಕಡೆ ಎಲ್ಲೋ ಒಂದು ಕಡೆ ಇವತ್ತು ನಮಗೆ ಅಭದ್ರತೆ ಇದೆ. ನಾವು ಈ ಸರಿ ಬೆಂಬಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು ವಾತಾವರಣ ಅಲ್ಲಿ ವಕ್ಫದು ಸಬ್ಜೆಕ್ಟೇ ಇರಲಿಲ್ಲ, ಇತ್ತು. ಇದಿರಲಿಲ್ಲ. ಆಮೇಲೆ ಬೊಮ್ಮಾಯಿಯವರು ವಾತಾವರಣ ಆಗಿದೆ. ಈ ಅಭಿಪ್ರಾಯದಲ್ಲಿ 100ಕ್ಕೆ 100 ನಾವು ಶಿಂಗಾವಿ ಗೆಲ್ತೀವಿ, ಚನ್ನಪಟ್ಟಣ ಗೆಲ್ತೀವಿ. ಸಂಡೂರು ಕೆಲವು ಒಂದು ಕಡೆ ಒಂದು ಆಶಾದಾಯಕವಾಗಿದೆ, ನಾವು ಗೆಲ್ಲಂತ ಒಂದು ವಾತಾವರಣ. ಚನ್ನಪಟ್ಟಣದ ಅಪ್ಡೇಟ್ ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಿರಂತರವಾಗಿ ಪ್ರಾರಂಭಿಕ ಹಂತದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನರಸಿಂಹಮೂರ್ತಿ ಅವರ ಮುಖದಲ್ಲಿ ನಗು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ನಿರೀಕ್ಷಿತನ ಸರ್ ಗೆಲುವು ಹಾಗೆ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಇದೆಯಾ, ಅಥವಾ ರಾಮಮೂರ್ತಿ ಸರ್ ಹೇಳ್ತಿದ್ದಾಗೆ ಇನ್ನೂ ಕೂಡ ನೆಕ್ ಟು ನೆಕ್ ಫೈಟ್, ಟಫ್ ಫೈಟ್ ಹಂಗೆ ಇದೆಯಾ ಅಂತ? ಇಲ್ಲ ಮೇಡಮ್, ಖಂಡಿತ ನಿರೀಕ್ಷೆ ಇದೆ. ನಾವು ನಾಮಿನೇಷನ್ ಮಾಡಿದ್ದ ಮೊದಲನೇ ದಿನನೇ ನಾವು ಅದೊಂದು ವಿಜಯೋತ್ಸವ ಅನ್ನೋ ರೀತಿ ನಾವು ಆಚರಣೆ ಮಾಡಿದ್ದೀವಿ. ಖಂಡಿತ ನಿಖಿಲ್ ಕುಮಾರಸ್ವಾಮಿರವರು ಸುಮಾರು 15,000ಕ್ಕೂ ಹೆಚ್ಚು ಮತಗಳಿಂದ, ಅದು 25 ಆಗ್ಬೋದು, 30 ಆಗ್ಬೋದು, ಅದು ಭಾಳ ಏನು ಅಂಡರ್ ಇದಾಗಿದೆ, ಪಾಸ್ ಆಗಿದೆ. ಹಾಗಾಗಿ ಖಂಡಿತ ನಿಖಿಲ್ ಕುಮಾರಸ್ವಾಮಿರವರು. ಸರ್, ಅಲ್ಲಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಗಾಯಗೊಂಡ ಹುಲಿತರಾಗ್ಬಿಟ್ಟಿದ್ದಾರೆ ಸೋತ ಕಾರಣಕ್ಕಾಗಿ. ಅವ್ರೇನು ಸುಮ್ಮನೆ ಬಿಟ್ಬಿಡ್ತಾರ? ನೀವೇನೋ ವಿಜಯೋತ್ಸವ ಮಾಡ್ತೀರಿ, ಅವತ್ತೇನೋ ಮಾಡಿದಿರಿ, ನಾಡಿದ್ದು ಮಾಡ್ಬೇಕು ವಿಜಯೋತ್ಸವ, ಇವತ್ತು ಮಾಡ್ಬೇಕು ವಿಜಯೋತ್ಸವ. ಅವರು ಮಾಡಿದ್ದಾರೆ. ನಮಗೆ ಇತ್ತು. ಸಿದ್ದರಾಮಯ್ಯ ಅವರು ಹೋಗಿದ್ರು, ಅವರು ಸುಮಾರು 25,000 ಅಂದ್ರೆ ನಮ್ಗೆ 50,000 60,000ಕ್ಕೂ ಹೆಚ್ಚಿನ ಜನ ಅವತ್ತು ಸೇರಿದ್ರು. ಅವತ್ತೇ ಅವರು ಎಲ್ಲಿ ಸರ್ ನೀವು ಹೆಂಗ್ ಹೇಳ್ತಿರೋದನ್ನ? ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್ ಜೊತೆಯಾಗಿದ್ದಾಗಲೇ ನಿಮಗೆ ಅಲ್ಲಿ ಮುಸ್ಲಿಂ ಮತಗಳು ಬರಲಿಲ್ಲ. ಈಗ ಮಂಜುನಾಥ್ ಅವ್ರಿಗೆ ಎಷ್ಟು ಬರ್ಬೇಕಿತ್ತು ಓಟು? 1,75,000 ಬರ್ಬೇಕಾಗಿತ್ತು, ಬಿಟ್ಟಾಕಿ 25,000. 1,50,000 ಬರ್ಬೇಕಾಗಿತ್ತು, 1,05,000. ಏನಕ್ಕೆ 1,05,000 ಬಂತು ಅಂದ್ರೆ ಅವತ್ತು ಸಿ ಪಿ ಯೋಗೇಶ್ವರ್ ಅವರ ಜೊತೆ ಯಾರು ಬಿಜೆಪಿ ಅಭ್ಯರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ 23ರಲ್ಲಿ ಅವ್ರ ಜೊತೆ ಯಾರ್ಯಾರಿದ್ರು ಅವರೆಲ್ಲರನ್ನೂ ಕಾಂಗ್ರೆಸ್ಗೆ ಮುಂಚೆನೆ ಕಳಿಸಿದ್ರು ಇವರು. ಸಿ ಪಿ ಯೋಗೇಶ್ವರ್ ಅವರು ಸುಮಾರು ಒಂದು 20-25 ಜನ ಅವರ ಅನುಯಾಯಿಗಳನ್ನ ಕಾಂಗ್ರೆಸ್ಗೆ ಕಳಿಸಿದ್ರು. ಅವರ ಮತ ಅಲ್ಲಿ ಹೋಗಿತ್ತು ಆಲ್ರೆಡಿ. ಅಷ್ಟೆಲ್ಲ ಗೊತ್ತಿದ್ದು ಕೂಡ ಮತ್ತೆ ಅವರನ್ನೇ ಅಭ್ಯರ್ಥಿ ಆಗಿಂತ ನೀವು ಹೇಳಿದ್ರಿ ಸರ್. ಅಭ್ಯರ್ಥಿ ಆಗಿ ಅಂತಂದ್ರೆ ನಮ್ಮಲ್ಲೇ ಇದ್ರಲ್ಲ, ನಮ್ಗೆ ಇನ್ನೂ ಅರ್ಥ ಆಗಿರಲ್ವಲ್ಲ. ಜೊತೆಲೇ ಇದ್ದು ಬೆನ್ನು ಚೂರಿಯಾಗಿ ರೆಡಿಯಾಗಿ ಪಕ್ಕದಲ್ಲೇ ನಿಂತಿದ್ರಲ್ಲ, ಹಾಗಾಗಿ ನಾವು ಅವ್ರನ್ನ ಅಭ್ಯರ್ಥಿ ಆಗಿ ಅಂತಂದ್ರೆ ಅವ್ರು ಆಗಲ್ಲ ಅನ್ನೋದು ಗೊತ್ತಿತ್ತು ನಮಗೆ. ರೈಟ್. ಶಿಗ್ಗಾವಿಯ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕೇಂದ್ರ ಹಾವೇರಿಯಲ್ಲಿ ನಡೀತಾ ಇರೋದು. ಭರತ್ ಬೊಮ್ಮಾಯಿ ಅವರಿಗೆ ಎಂಟರ್ ಆಗ್ಲಿಕ್ಕೆ ಪಾಸ್ ಸಿಕ್ಕಿರ್ಲಿಲ್ಲ, ಹಿಂಗಾಗಿ ಅವ್ರನ್ನ ಒಳಗೆ ಬಿಟ್ಟಿರ್ಲಿಲ್ಲ. ಈಗ ಅದ್ರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಭರತ್ ಬೊಮ್ಮಾಯಿ ಅವರು ಒಳಗೆ ಹೋಗಿದ್ದಾರೆ ಸದ್ಯಕ್ಕೆ ಒಳಗಡೆ. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದ ಟ್ರೆಂಡ್ ಬಂದಿತ್ತು. ಈಗ ಬ್ರೇಕಿಂಗ್ ಅಪ್ಡೇಟ್ ನಲ್ಲಿ ಮಹಾರಾಷ್ಟ್ರದಲ್ಲಿ ಇದೀಗ NDA, ಅದನ್ನ ನಾವು ಹಂಗ್ ಕರೆದ್ರೇನೆ ಈಸಿ ಅನ್ಸುತ್ತೆ. ಶಂಕರ್ ಶೆಟ್ಟಿ ಸರ್ ಹೇಳಿದಾಗೆ NDA ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಬಟ್ ಇದೇ ಟ್ರೆಂಡ್ ಮುಂದುವರಿಯುತ್ತಾ ಗೊತ್ತಿಲ್ಲ. ಹರಿಯಾಣದಲ್ಲಿ ಇನ್ನೇನು ಕಾಂಗ್ರೆಸ್ ಗೆದ್ದೇ ಬಿಡ್ತು ಅನ್ನೋ ಸಂದರ್ಭದಲ್ಲಿ ಉಲ್ಟಾ ಆಯ್ತು ಸರ್. ಹಿಂಗಾಗಿ ಎಕ್ಸಿಟ್ ಪೋಲ್ಗಳು ಹಾಗೆ ಪ್ರಾರಂಭಿಕ ಟ್ರೆಂಡ್ಗಳು ನಮ್ಲಿಕ್ಕೆ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಮತ್ತು ಹರಿಯಾಣ ಎಲೆಕ್ಷನ್ ಎಲ್ಲ ಎಕ್ಸಿಟ್ ಪೋಲ್ಗಳು ಇದಾಗಿದೆ. ಬಟ್ ಈ ಸಲ ಒಂದು ಹೇಳ್ತೇನೆ, ಎಕ್ಸಿಟ್ ಪೋಲ್ಗಳಲ್ಲಿ ಕ್ವೈಟ್ ಡಿಫರೆಂಟ್ ಒಪಿನಿಯನ್ಸ್ ಬಂದಿದೆ. ಒನ್ ಸೈಡ್ ಆಗಿಲ್ಲ. ನಾನು ಹೇಳಿದ್ರೆ ಕೆಲವರು ಆ ಕಡೆ ಕೊಟ್ಟರೆ, ಕೆಲವರು ಈ ಕಡೆ, ಕೆಲವರು ಹಂಗ್ ಅಂತ